ಕಾಂಗ್ರೆಸ್ ಮಾಡಿದಂಥ ಮೋಸದ ಒಂದು ಆಶ್ವಾಸನೆಗಳಿಗೆ ಇವತ್ತು ರಾಜ್ಯದ ಸ್ಥಿತಿ, ಹಣಕಾಸಿನ ಸ್ಥಿತಿ ಈಗಾಗಲೇ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀರಿ. ನಾವು ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಯಾವ ಕೇರಳ ಸರ್ಕಾರ ಭಿಕ್ಷೆ ಬೇಡಿ ಫುಟ್ಪಾತಲ್ಲಿ ನಿಂತಿದೆಯೋ, ನಮ್ಮ ಸಿದ್ದರಾಮಯ್ಯನವರ ಸರ್ಕಾರನೂ ಕೂಡ ಈ ಭಿಕ್ಷೆ ಬೇಡೋ ಅಂಥ ಸ್ಥಿತಿ. ಸಂಬಳ ಕೊಡ್ತಾ ಇಲ್ಲ. 2 ತಿಂಗಳು ನನಗೆ ಇರೋ ಪ್ರಕಾರ ಕೆಲವು ಬೆಂಗಳೂರಲ್ಲಿರುವಂಥ ಆಸ್ಪತ್ರೆಗಳಿಗೆ ಡಾಕ್ಟರ್ಗಳಿಗೆ 2 ತಿಂಗಳಿಗೆ ಒಂದು ಸರಿ ಸಂಬಳ ಕೊಡ್ತಾಯಿದ್ದಾರೆ. ಯೂನಿವರ್ಸಿಟಿಗಳಲ್ಲೆಲ್ಲ ಮುಚ್ತಾ ಇದ್ದಾರೆ. ಯೂನಿವರ್ಸಿಟಿಗಳಿಗೆ ದುಡ್ಡು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವ್ರ ಹತ್ರ. ಮತ್ತು ಹಾಲು ಸಬ್ಸಿಡಿ ಏನು ಕೊಡಬೇಕಾಯಿತು ಅದು ಹಂಗೆ ಪೆಂಡಿಂಗ್ ಉಳಿದೋಗ್ಬಿಟ್ಟಿದೆ. 1000 ಕೋಟಿ ಹಂಗೆ ಪೆಂಡಿಂಗ್ ಇದೆ. 1000ಕ್ಕೂ ಹೆಚ್ಚು ಕೋಟಿ ಪೆಂಡಿಂಗ್ ಇದೆ. ಓಟ್ಗೋಸ್ಕರ ಇವರು ಮಾಡಿದಂಥ ಅನಾಹುತಗಳಿಂದ ಇವತ್ತು ರಾಜ್ಯದ ಜನತೆ ತೆರಿಗೆಯ ಹೊರೆಯನ್ನು ಹೊರ್ತಾ ಇದ್ದಾರೆ. ಮುಂದೆ ಬರೋವಂಥ ಬಡ್ಜೆಟಲ್ಲೂ ಕೂಡ ಈಗಾಗಲೇ ಎಲ್ಲ ತೆರಿಗೆ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲು, ಡೀಸಲ್ಲು, ಆಲ್ಕೋಹಾಲು, ಹಾಲು, ಸ್ಟ್ಯಾಂಪ್ ಡ್ಯೂಟಿ, ಮತ್ತೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಏರಿಸುವಂಥ ಹುನ್ನಾರ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಖಾತಾ ಅದೊಂದು ದೊಡ್ಡ ಅಕ್ರಮ ಆಗೋಗ್ಬಿಟ್ಟಿದೆ. ಈ ಖಾತಾ ಈಗ ನೀವೆಲ್ಲನ ನೋಡಿ, ಈ ಸರ್ಕಾರಿ ಗೋಡೆಗಳ ಮೇಲೆ, ಪಾರ್ಕ್ಗಳ ಕಂಬಿ ಇದ್ರ ಮೇಲೆ, ಬೇಲಿ ಮೇಲೆ ನಂಬರ್ಗಳು ಹಾಕಿದ್ದಾರೆ. ಈ ಕೂಡಲೇ ಈ ಖಾತಾ ಈ ನಂಬರನ್ನು ಸಂಪರ್ಕಿಸಿ. ಅದು ಸರ್ಕಾರದ ನಂಬರ್ ಅಲ್ಲ. ಅದು ಅಲ್ಲೋದ್ರೆ 12,000 ರೂಪಾಯಿ. ಒಂದು ಈ ಖಾತಾ ಮಾಡಬೇಕಾದ್ರೆ 12,000 ರೂಪಾಯಿ. ಎಲ್ಲ ಬೆಂಗಳೂರಲ್ಲಿರೋ ಎಲ್ಲ ಪಾರ್ಕ್ಗಳ ಮೇಲೂ ಈ ನಂಬರ್ಗಳಿದೆ. ಯಾರಿವರು? ಸರ್ಕಾರದ ಪ್ರಾಯೋಜಿತ ದುಡ್ಡು ವಸೂಲಿ ಮಾಡುವಂಥ ಜನನ ಇವರು? ಈ ಖಾತಾದಂತೂ ಕೂಡ ಇಡೀ ರಾಜ್ಯದ ಜನ, ಇಡೀ ರಾಜ್ಯದಲ್ಲಿ ಜನ ಸರ್ಕಾರಕ್ಕೆ ಶಾಪ ಆಗ್ತಾ ಇದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ ಏನು ಸಮಸ್ಯೆನೇ ಇಲ್ಲ ಅಂತೇಳಿ. ಅಲ್ಲಿ ಈ ಖಾತಾ ಮಾಡ್ಸೋಕ್ಕೆ ಹೋದರೆ ಸಮಸ್ಯೆಗಳ ಸರಮಾಲೆನೇ ಬರ್ತಾ ಇದೆ. ಇನ್ನೂ ಜಾಸ್ತಿ ಕೇಳಿದ್ರೆ ಹೊಸ್ದಾಗಿ ತಂದಿದ್ದ ಯೋಜನೆ, ಅದಕ್ಕೋಸ್ಕರ ಸಣ್ಣ ಪುಟ್ಟ ಲೋಪಗಳು ಇರೋದು ಸರ್ವೇ ಸಾಮಾನ್ಯ ಅಂತಾರೆ ಈ ಅಧಿಕಾರಿಗಳಿಗೆ ಕೇಳಿದ್ರೆ. ಬಟ್ ಏಜೆಂಟ್ಗಳೆಲ್ಲ ಶುರುವಾಗ್ತಾ ಇದ್ದಾರೆ. ಕ್ಲೀನಾಗಿ ಸರಾಗವಾಗ ಆಗಂಗಿದ್ರೆ ಈ ಥರ 12,000 ರೂಪಾಯಿ ಯಾಕೆ ಕೊಡಬೇಕು? ಈ ಫೋನ್ ನಂಬರ್ಗಳು ಎಲ್ಲ ಕಡೆ ಡಿಸ್ಪ್ಲೇ ಮಾಡೋರಲ್ಲ, ಇವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ನೀವು ಸತ್ಯ ಹರಿಶ್ಚಂದ್ರ ಆದರೆ ಈ ಡಿಸ್ಪ್ಲೇ ಮಾಡೋರಲ್ಲ, ಕೂಡಲೇ ಸಂಪರ್ಕಿಸಿ ಈ ಖಾತೆಗೆ ಅಂತೆ, ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ? ಯಾರವರು? ಯಾಕೆ ಐಡೆಂಟಿಫೈ ಮಾಡಿಲ್ಲ? ಎಷ್ಟು ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ? ಅದ್ರ ಮೇಲೆ ಕೇಸ್ ಯಾಕೆ ಹಾಕಿಲ್ಲ? ಜನ ಇವತ್ತು ಈ ಖಾತಾ ಬಗ್ಗೆ ಹಾದಿ ಬೀದಿಗಳಲ್ಲಿ ಮಾತಾಡುವಂಥ ಸ್ಥಿತಿಗೆ ಜನ ಈ ಸರ್ಕಾರವನ್ನು ತೆಗಳ್ತಾ ಇದ್ದಾರೆ.